Jai Shri Gurudev. Welcome to Business Studies online class. Today we are going to study about the difference between functional structure and divisional structure in a chapter of organizing. Before, in the last classes, I have discussed about types of structure, functional, divisional, and the advantages, disadvantages of functional and division. In previous classes, we have already studied about regarding the topics, isn't it? Today we are going to study the difference between functional and divisional structure. Differences, ವ್ಯತ್ಯಾಸ. ಫಂಕ್ಷನಲ್ ಸ್ಟ್ರಕ್ಚರ್ಗೂ ಡಿವಿಷನಲ್ ಸ್ಟ್ರಕ್ಚರ್ಗೂ ಇರುವಂಥ ವ್ಯತ್ಯಾಸ. ಓಕೆ, ಅದರಲ್ಲಿ ಮೊದಲನೇದಾಗಿ ಫಾರ್ಮೇಷನ್, ಸ್ಟಾರ್ಟಿಂಗ್, ಬೇಸಿಕ್ ಸ್ಟೆಪ್. ದ ಡಿಫ್ರೆನ್ಸಸ್ ಅಲ್ಲಿ ಬೇಸಿಕ್ ಸ್ಟೆಪ್ ಏನು? ಫಾರ್ಮೇಷನ್, ಸ್ಟಾರ್ಟ್ ಮಾಡೋದು. ಇದು ಬಿಸ್ನೆಸ್ಸಲ್ಲಿ ಸ್ಟಾರ್ಟ್ ಮಾಡ್ಬೋದು. ಮೊದಲನೇದಾಗಿ ಫಾರ್ಮೇಷನ್ ಸ್ಟಾರ್ಟ್ ಮಾಡಿದಾಗ ಫಂಕ್ಷನಲ್ಗೂ ಡಿವಿಷನಲ್ಗೂ ಇರುವಂಥ ವ್ಯತ್ಯಾಸ. ಫಂಕ್ಷನಲ್ ಅಂತಂದರೆ ಹೇಳಿದ್ದೆ ಏನಂತ, ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್, ದೇರ್ ಆರ್ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಆರ್ ದೇರ್ ಇನ್ ಅ ಫಂಕ್ಷನಲ್ ಸ್ಟ್ರಕ್ಚರ್. ಡಿವಿಷನಲ್ಲಿ ಡಿಫ್ರೆಂಟ್ ಪ್ರಾಡಕ್ಟ್ಸ್ ಆರ್ ದೇರ್ ಇನ್ ಅ ಡಿವಿಷನಲ್ ಸ್ಟ್ರಕ್ಚರ್ ಅಂತ, ಹೌದಲ್ವಾ? ಸೊ ಇಲ್ಲಿ ಫಾರ್ಮೇಷನ್ ಅವೆರಡಕ್ಕೂ, ಈಗ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ಗೂ ಡಿಫ್ರೆಂಟ್ ಪ್ರಾಡಕ್ಟ್ಸ್ಗೂ ಇರೋ ವ್ಯತ್ಯಾಸ ಬೇಸಿಕಲಿ ಏನು ಕೇಳಿದ್ದಾರೆ, ಫಾರ್ಮೇಷನ್ ಈಸ್ ಬೇಸ್ಡ್ ಆನ್ ಫಂಕ್ಷನ್. ಯಾವುದರಲ್ಲಿ? ಫಂಕ್ಷನಲ್ ಸ್ಟ್ರಕ್ಚರಲ್ಲಿ ಫಾರ್ಮೇಷನ್ ಅಂದರೆ ಸ್ಟಾರ್ಟ್ ಆಗಿರೋದೆ ಯಾವುದ್ರ ಮೇಲೆ? ಬೇಸ್ಡ್ ಆನ್ ಫಂಕ್ಷನ್ಸ್ ಮೇಲೆ. ಫಂಕ್ಷನ್ ಅಂದ್ರೇನು? ಡಿಪಾರ್ಟ್ಮೆಂಟ್ಸ್, ಮಾರ್ಕೆಟಿಂಗ್, ಪರ್ಚೇಸಿಂಗ್, ಸೇಲ್ಸ್, ಅಡ್ವರ್ಟೈಸಿಂಗ್, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್, ಎಕ್ಸೆಟ್ರಾ. ಅದಕ್ಕೆಲ್ಲ ಒಂದೊಂದು ಡಿಪಾರ್ಟ್ಮೆಂಟ್ಸ್ ಅಂತ ನಾವು ಕರಿತೀವಿ. ಆ ಡಿಪಾರ್ಟ್ಮೆಂಟ್ಸಲ್ಲಿ ನಡೆಯುವಂಥದ್ದೇ ಫಂಕ್ಷನ್, ಹೌದಲ್ವಾ? ಅದು ಬೇಸ್ಡ್ ಆನ್ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್. ಫಂಕ್ಷನಲ್ ಸ್ಟ್ರಕ್ಚರ್ ಈಸ್ ಬೇಸ್ಡ್ ಆನ್ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್. ಅದೇ ಇದರಲ್ಲಿ ಡಿವಿಷನಲ್ ಸ್ಟ್ರಕ್ಚರ್ ಅಂದ್ರೆ ಏನು? ಇಟ್ ಈಸ್ ಬೇಸ್ಡ್ ಆನ್ ದ ಪ್ರಾಡಕ್ಟ್ಸ್. ಪ್ರಾಡಕ್ಟ್ಸ್ ಅಂದ್ರೇನು? ಕಾಸ್ಮೆಟಿಕ್ಸ್, ಗಾರ್ಮೆಂಟ್ಸ್, ಶೂಸ್, ಎಕ್ಸೆಟ್ರಾ. ಯಾವ ಪದಾರ್ಥ ಆದರೂ ಆಗಿರ್ಬೋದು. ಬರೀ ಗಾರ್ಮೆಂಟ್ಸು ಪ್ರಾಡಕ್ಟ್ಸ್ ಅಂತಲೇ ನಾವು ಹೇಳ್ತಿದ್ದೀವಿ ಅಂತಲ್ಲ, ಜಸ್ಟ್ ಎಕ್ಸಾಂಪಲ್ ಹೇಳ್ತಿರೋದು. ಶೂ ಆಗಿರ್ಬೋದು, ಇಲ್ಲ ಬಟ್ಟೆಗಳಾಗಿರ್ಬೋದು, ಇಲ್ಲ ಮೊಬೈಲ್ ಆಕ್ಸೆಸರೀಸ್ ಆಗಿರ್ಬೋದು, ಬ್ಯಾಗ್ಸ್ ಆಗಿರ್ಬೋದು, ಆ ಥರ ಲಾಟ್ ಆಫ್ ಮೆಟೀರಿಯಲ್ಸ್ ಆದ ಯಾವುದ್ರ ಮೇಲಾದರೂ ನಾವು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಬೋದು. ಇದು ಬೇಸ್ ಆಗೋದು ಏನು? ಫಂಕ್ಷನಲ್ ಮೇಲೆ, ಡಿಪಾರ್ಟ್ಮೆಂಟ್ಸ್ ಮೇಲೆ. ಮೊದಲನೇ ಫಾರ್ಮೇಷನ್ನು ಯಾವುದರಲ್ಲಿ? ಫಂಕ್ಷನಲ್ ಸ್ಟ್ರಕ್ಚರಲ್ಲಿ ಬೇಸ್ ಆಗೋದು ಡಿಪಾರ್ಟ್ಮೆಂಟ್ಸ್ ಮೇಲೆ. ಆದರೆ ಡಿವಿಷನಲ್ ಸ್ಟ್ರಕ್ಚರಲ್ಲಿ ಬೇಸ್ ಆಗೋದು ಪ್ರಾಡಕ್ಟ್ಸ್ ಮೇಲೆ. ಒಂದು ಪ್ರಾಡಕ್ಟಿಗೆ ಅದರಲ್ಲೇ ಆದ ಒಂದು ಫಂಕ್ಷನಲ್ ಸ್ಟ್ರಕ್ಚರು ಅಟ್ಯಾಚ್ ಆಗ್ತಾ ಹೋಗುತ್ತೆ, ಅಳವಡಿಸ್ಕೊಂಡು ಹೋಗುತ್ತೆ. ಓಕೆ, ದಿಸ್ ಇಸ್ ದ ಫಸ್ಟ್ ಡಿಫ್ರೆನ್ಸಸ್ ಆಫ್ ಫಂಕ್ಷನಲ್ ಆ್ಯಂಡ್ ಡಿವಿಷನಲ್ ಸ್ಟ್ರಕ್ಚರ್. ಓಕೆ, ಲೆಟ್ಸ್ ಗೋ ಫಾರ್ ದ ಸೆಕೆಂಡ್ ಸ್ಟೆಪ್, ಸ್ಪೆಷಲೈಸೇಷನ್. ಮೊದಲನೇ ಸ್ಟೆಪ್ಪು ಫಾರ್ಮೇಷನ್ ಅಂದರೆ ಸ್ಟಾರ್ಟ್ ಮಾಡೋದು. ಸೆಕೆಂಡ್ ಸ್ಟೆಪ್ ಏನು? ಸ್ಪೆಷಲೈಸೇಷನ್. ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಯು, ಫಂಕ್ಷನಲ್ ಸ್ಪೆಷಲೈಸೇಷನ್, ಪ್ರಾಡಕ್ಟ್ ಸ್ಪೆಷಲೈಸೇಷನ್. ಸ್ಪೆಷಲೈಸೇಷನ್ ಅಂತಂದ್ರೇನು? ಯಾವ ವ್ಯಕ್ತಿ, ಒಂದು ಪರ್ಸನ್ ಯಾವುದ್ರ ಮೇಲೆ ದಟ್ ಹಿ ಹ್ಯಾಸ್ ಟೇಕನ್ ದ ಸ್ಪೆಷಲೈಸೇಷನ್ ಇನ್ ಅ ಸೇಮ್ ವರ್ಕ್. ಓಕೆ, ಯಾವ ಒಂದು ಕೆಲಸದ ಮೇಲೆ ಸ್ಪೆಸಿಫಿಕೇಶನ್ ಸ್ಪೆಷಲೈಸೇಷನ್ ತಗೊಂಡಿರ್ತಾನೆ, ಆ ಕೆಲಸದ ಡಿಪಾರ್ಟ್ಮೆಂಟ್ಗೆ ಅವನ್ನ ನೇಮಿಸ್ತಾರೆ, ಹೌದಲ್ವಾ? ಆವಾಗ ಏನಾಗುತ್ತೆ? ಫಂಕ್ಷನಲ್ ಸ್ಟ್ರಕ್ಚರು ಬೇಸ್ಡ್ ಆನ್ ದ ಸ್ಪೆಷಲೈಸೇಷನ್. ಐ ಆಮ್ ವೆರಿ ಟೂ ಗುಡ್ ಇನ್ ಮಾರ್ಕೆಟಿಂಗ್, ಸೊ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟಿಗೆ ಹೋದೆ. ಐ ಆಮ್ ಟೂ ಗುಡ್ ಇನ್ ಅಡ್ವರ್ಟೈಸಿಂಗ್ ಡಿಪಾರ್ಟ್ಮೆಂಟಿಗೆ ಹೋದೆ. ಐ ಆಮ್ ಟೂ ಗುಡ್ ಇನ್ ಸೇಲ್ಸ್ ಡಿಪಾರ್ಟ್ಮೆಂಟಿಗೆ ಹೋದೆ. ನಾನೆಲ್ಲ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ತುಂಬ ಚೆನ್ನಾಗಿ ಮಾಡ್ತೀನಿ, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟಿಗೆ ಹೋದೆ. ಸೊ ನಮ್ಮ ಒಂದು ಸ್ಪೆಷಲೈಸೇಷನ್ ಯಾವ ಒಂದು ಡಿಪಾರ್ಟ್ಮೆಂಟಲ್ಲಿ ಇರುತ್ತೆ, ಆ ಡಿಪಾರ್ಟ್ಮೆಂಟಿಗೆ ನಮ್ಮನ್ನು ನೇಮಕ ಮಾಡ್ತಾರೆ, ಹೌದಲ್ವಾ? ಇಟ್ ಈಸ್ ಬೇಸ್ಡ್ ಆನ್ ದ ಡಿಪಾರ್ಟ್ಮೆಂಟ್ಸ್. ಡಿಪಾರ್ಟ್ಮೆಂಟಲ್ ಸ್ಪೆಷಲೈಸೇಷನ್ ತಗೊಂಡಿದ್ರೆ ಅದಕ್ಕೆ ನಾವು ಫಂಕ್ಷನಲ್ ಸ್ಪೆಷಲೈಸೇಷನ್ ಅಂತ ಕರಿತೀವಿ. ಹಾಗಾದರೆ ಡಿವಿಷನಲ್ ಸ್ಪೆಷಲೈಸೇಷನ್ ಏನು? ಪ್ರಾಡಕ್ಟ್. ಡಿವಿಷನಲ್ ಸ್ಪೆಷಲೈಸೇಷನ್ ಇಸ್ ನಥಿಂಗ್ ಬಟ್ ಎ ಪ್ರಾಡಕ್ಟ್. ಅಂದರೆ ಪ್ರಾಡಕ್ಟ್ ಯಾವುದು ಜಾಸ್ತಿ ಮಾರ್ಕೆಟ್ನಲ್ಲಿ ಇಂಪ್ರೂವ್ ಆಗ್ತಾ ಇದೆ, ಯಾವ ಪದಾರ್ಥಕ್ಕೆ ಮಾರ್ಕೆಟ್ನಲ್ಲಿ ಸ್ಕೋಪ್ ಇದೆ, ಬೇಡಿಕೆಗಳಿದೆ, ಆ ಪದಾರ್ಥದ ಮೇಲೆ ಇರುವಂಥ ಸ್ಪೆಷಲೈಸೇಷನ್ ಅಂತಂದರೆ ಮಾಡುವಂಥ ಪದಾರ್ಥದ ಒಂದು ಮಾಡಿಫಿಕೇಶನ್, ಕ್ರಿಯೇಟಿವಿಟಿ, ಇನೋವೇಟಿವಿಟಿ ಯಾವುದಾದ್ರೂ ಆಗ್ಬೋದು. ಇದು ಸ್ಪೆಷಲೈಸೇಷನು ಡಿಪಾರ್ಟ್ಮೆಂಟ್ ಮೇಲೆ ಹೋಗುತ್ತೆ. ಆಮೇಲೆ ಇದು ಸ್ಪೆಷಲೈಸೇಷನು ಪ್ರಾಡಕ್ಟ್ ಮೇಲೆ ಹೋಗುತ್ತೆ, ಯಾವ ಪ್ರಾಡಕ್ಟ್ ಯಾವ ರೀತಿ ನಾವು ಮಾಡಬೇಕು ಅಂತ. ಓಕೆ, ನೆಕ್ಸ್ಟ್ ಏನು ಕೇಳಿದ್ದಾರೆ? ರೆಸ್ಪಾನ್ಸಿಬಿಲಿಟಿ. ರೆಸ್ಪಾನ್ಸಿಬಿಲಿಟಿನಲ್ಲಿ ಏನಿದೆ? ಫಂಕ್ಷನಲ್ ಸ್ಟ್ರಕ್ಚರ್ ಆ್ಯಂಡ್ ಡಿವಿಷನಲ್ ಸ್ಟ್ರಕ್ಚರ್ನಲ್ಲಿ ಡಿಫಿಕಲ್ಟ್ ಟು ಫಿಕ್ಸ್ ಆನ್ ಡಿಪಾರ್ಟ್ಮೆಂಟ್. ಏನು ಡಿಫಿಕಲ್ಟ್? ರೆಸ್ಪಾನ್ಸಿಬಿಲಿಟಿ ಡಿಫಿಕಲ್ಟ್ ಟು ಫಿಕ್ಸ್ ಆನ್ ಡಿಪಾರ್ಟ್ಮೆಂಟ್. ನಾನು ಆಗಲೇ ಹೇಳಿದಾಗೆ ಫಂಕ್ಷನಲ್ ಅಂದರೆ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಇರುತ್ತೆ. ಆ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸಲ್ಲಿ ಡಿಫ್ರೆಂಟ್ ಹೆಡ್ಸ್ ಕೂಡ ಇರ್ತಾರೆ, ಹೌದಲ್ವಾ? ಟಾಪ್ ಲೆವೆಲ್ ಅವರು ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸನ್ನು ಡಿವೈಡ್ ಮಾಡ್ತಾರೆ. ಆ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ಗೆ ಡಿಫ್ರೆಂಟ್ ಹೆಡ್ಸ್ ಕೂಡ ಇರುತ್ತೆ. ಲಾಸ್ಟ್ ಕ್ಲಾಸ್ನಲ್ಲಿ ಡಿಸ್ಅಡ್ವಾಂಟೇಜಸ್ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಯಾವಾಗ ಕೋಆರ್ಡಿನೇಷನ್ನ ಕೊರತೆ ಬರುತ್ತೆ, ಆವಾಗ ಏನಾಗುತ್ತೆ? ಆ ಒಂದು ಸಿಂಕ್ರನೈಸ್ ಸಿಂಕ್ ಆಗ್ತಾ ಇರಲ್ಲ. ಆವಾಗ ಏನಾಗುತ್ತೆ? ಚಾನ್ಸಸ್ ಇದೆ, ಇಟ್ ಈಸ್ ಡಿಫಿಕಲ್ಟ್ ಟು ಫಿಕ್ಸ್ ಆನ್ ದ ಡಿಪಾರ್ಟ್ಮೆಂಟ್ಸ್.
ಏನೇ ಜವಾಬ್ದಾರಿ ಇರಲಿ ಡಿಫ್ರೆಂಟ್ ಡಿಪಾರ್ಟ್ಮೆಂಟಿಗೆ ಫಿಕ್ಸ್ ಮಾಡಲಿಕ್ಕೆ ಅಲ್ಲಿ ತೊಂದರೆ ಆಗುತ್ತೆ ಅಥವಾ ಕಷ್ಟವಾಗ್ತದೆ. ಹಾಗಾದರೆ ಡಿವಿಷನಲ್ಲಿ ಏನು ಕೇಳ್ತಾರೆ, ಇಟ್ಸ್ ಈಸಿ ಟು ಫಿಕ್ಸ್ ದ ಪರ್ಫಾರ್ಮೆನ್ಸ್. ಡಿವಿಷನಲ್ಲಿ ಒಂದೇ ಹೆಡ್ ಆಗಿರ್ತಾರೆ. ಈಗ ಕಾಸ್ಮೆಟಿಕ್ಸ್ ಇಲ್ಲ, ಗಾರ್ಮೆಂಟ್ಸ್ ಇಲ್ಲ, ಶೂ ಆಗಲಿ, ಮೊಬೈಲ್ ಆಗಲಿ ಒಂದು ಡಿವಿಷನ್ ಇದೆ ಅಂತ ಇಟ್ಕೊಳ್ಳಿ. ಓಕೆ, ಈಗ ಮೊಬೈಲ್ ಡಿವಿಷನ್ ಅಂತ ತಗೊಂಡಿದ್ದೀನಿ. ಮೊಬೈಲ್ ಡಿವಿಷನ್ಗೆ ಒಂದು ಫಂಕ್ಷನಲ್ ಸ್ಟ್ರಕ್ಚರ್ ಇದೆ ಅಂತಲೂ ಹೇಳಿದೆ ನಾನು, ಹೌದಲ್ವಾ? ಸೊ ಅದರಲ್ಲಿ ಏನಾಗುತ್ತೆ, ಒಂದೊಂದಕ್ಕೆ ಸಪ್ರೇಟಾಗಿ ಇಂಡಿವಿಜುವಲ್ ಆಗಿ ಅವ್ರಿಗೆ ಅಧಿಕಾರ ಕೊಟ್ಟಿರೋದ್ರಿಂದ ಅದರಲ್ಲಿ ಏನಾಗುತ್ತೆ, ಯಾವುದೇ ರೀತಿಯಾದ ಒಂದು ಪರ್ಫಾರ್ಮೆನ್ಸನ್ನ ಫಿಕ್ಸ್ ಮಾಡೋದು ಡಿಫಿಕಲ್ಟ್ ಆಗಲ್ಲ. ಇಲ್ಲಿ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಇರೋದ್ರಿಂದ ಟಾಪ್ ಲೆವೆಲ್ ಅವರಿಗೆ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಮೇಲೆ ಜವಾಬ್ದಾರಿನ ಹೊರಿಸೋದು ಇಟ್ಸ್ ಡಿಫಿಕಲ್ಟ್. ಆದರೆ ಇದರಲ್ಲಿ ಈಚ್ ಡಿಪಾರ್ಟ್ಮೆಂಟ್ ಹ್ಯಾವ್ ದರ್ ಈಚ್ ಹೆಡ್ಸ್ ಆಗಿರೋದ್ರಿಂದ, ಇದು ಒಂದು ಡಿಪಾರ್ಟ್ಮೆಂಟಿನ ಕೆಲಸ ಆಗಿರೋದ್ರಿಂದ ಇಟ್ಸ್ ಕ್ವೈಟ್ ಈಸಿ ಟು ಗಿವ್ ದ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಮೇಂಟೈನ್ ದ ರೆಸ್ಪಾನ್ಸಿಬಿಲಿಟಿ ಇನ್ಸೈಡ್ ದ ಡಿಪಾರ್ಟ್ಮೆಂಟ್. ಇಟ್ಸ್ ಕ್ವೈಟ್ ಈಸಿ ಆ್ಯಂಡ್ ಇಟ್ಸ್ ಕ್ವೈಟ್ ಡಿಫಿಕಲ್ಟ್. ಓಕೆ, ದೆನ್ ಲೆಟ್ಸ್ ಗೋ ಫಾರ್ ದ ನೆಕ್ಸ್ಟ್ ಒನ್, ದ ಮ್ಯಾನೇಜೀರಿಯಲ್ ಡೆವಲಪ್ಮೆಂಟ್. ಮ್ಯಾನೇಜ್ ಮಾಡೋದು ಯಾವ ರೀತಿ ಮ್ಯಾನೇಜ್ ಮಾಡಿ ಯಾರಿಗೆ ಅದನ್ನು ನೀವು ರಿಪೋರ್ಟ್ ಮಾಡಿ. ಇಲ್ಲಿ ಕೇಳಿ, ಡಿಫಿಕಲ್ಟ್ ಇಟ್ ಹ್ಯಾಸ್ ಟು ರಿಪೋರ್ಟ್. ಡಿಫಿಕಲ್ಟ್ ಇದೆ, ಇಟ್ ಹ್ಯಾಸ್ ಟು ರಿಪೋರ್ಟ್ ಟು ದ ಟಾಪ್ ಮ್ಯಾನೇಜ್ಮೆಂಟ್. ವಾಟ್ ಎವರ್ ದ ಥಿಂಗ್ಸ್, ವಾಟ್ ಎವರ್ ದ ಪ್ಲಾನ್ಸ್, ವಾಟ್ ಎವರ್ ದ ಕ್ರಿಯೇಟಿವಿಟಿ, ವಾಟ್ ಎವರ್ ದ ಇನ್ನೋವೇಷನ್, ವಾಟ್ ಎವರ್ ದ ಡಿಫರೆಂಟ್ ಕೈಂಡ್ಸ್ ಆಫ್ ಐಡಿಯಾಸ್, ಬಿಫೋರ್ ಯು ಆರ್ ಗೋಯಿಂಗ್ ಟು ಇಂಪ್ಲಿಮೆಂಟ್ ಇನ್ ದ ಆರ್ಗನೈಸೇಷನ್, ಬಿಫೋರ್ ಯು ಹ್ಯಾವ್ ಟು ಕಾಂಟ್ಯಾಕ್ಟ್ ಟು ದ ಟಾಪ್ ಮ್ಯಾನೇಜ್ಮೆಂಟ್. ನಿಮ್ಮದೇ ಆದ ಖುದ್ದಾಗಿರುವಂಥ ಒಂದು ಐಡಿಯಾನ ಸ್ವಂತವಾಗಿ ನೀವು ಅಪ್ಲೈ ಮಾಡೋಕ್ಕೆ ಆಗಲ್ಲ. ಮಾಡೋದಕ್ಕೂ ಮುಂಚೆ ನೀವು ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟನ್ನು ಹೋಗಿ ಕನ್ಸಲ್ಟ್ ಮಾಡಬೇಕಾಗತ್ತೆ. ನಿಮಗೆ ಸ್ವಂತವಾಗಿ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಕೆಲಸ ಮಾಡ್ತೀರಾ ಸರಿ, ಯಾವುದೇ ರೀತಿ ಡಿಸಿಷನನ್ನು ತಗೊಳ್ಳೋದಕ್ಕೆ ಇಲ್ಲ ಮ್ಯಾನೇಜರಿಯಲ್ ಡೆವಲಪ್ಮೆಂಟ್ ಏನಾದರೂ ಮಾಡೋದಕ್ಕೆ ನೀವೇನಾದರೂ ಪ್ಲ್ಯಾನ್ ಮಾಡ್ಕೊಂಡಿದ್ರೆ, ಫಸ್ಟ್ ಯು ಹ್ಯಾವ್ ಟು ಕನ್ಸಲ್ಟ್, ಗೋ ಆ್ಯಂಡ್ ಕನ್ಸಲ್ಟ್ ಟು ದ ಟಾಪ್ ಮ್ಯಾನೇಜ್ಮೆಂಟ್ ಬಿಫೋರ್ ಇಂಪ್ಲಿಮೆಂಟ್ ದ ಪ್ಲಾನ್ ಟು ದ ಆರ್ಗನೈಸೇಷನ್ ಆರ್ ಡಿಪಾರ್ಟ್ಮೆಂಟ್. ಓಕೆ, ಆದರೆ ಡಿವಿಷನಲ್ ಸ್ಟ್ರಕ್ಚರ್ನಲ್ಲಿ ಆ ಥರ ಇಲ್ಲ. ಯಾಕೆ, ನಾನು ಆಗಲೇ ಹೇಳಿದಾಗೆ ಈಚ್ ಡಿವಿಷನ್ಸ್ಗೂ ಒಂದೊಂದು ಹೆಡ್ ಕೊಟ್ಟಿರೋದ್ರಿಂದ ಅಟೋನಮಿ ಅಂತಂದರೆ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೆ, ಅಂದರೆ ಸ್ವಂತವಾಗಿ ನಾವು ಐಡಿಯಾಸನ್ನು ತಗೊಂಡು ಅದನ್ನು ಇಂಪ್ಲಿಮೆಂಟ್ ಮಾಡೋದು. ಯಾರನ್ನೂ ಕೇಳೋ ಅವಶ್ಯಕತೆ ಇಲ್ಲ, ನಾವೇ ರಾಜ ನಾವೇ ರಾಣಿ, ಯಾರಿಗೂ ಕೇಳೋ ಅವಶ್ಯಕತೆ ಇಲ್ಲ. ಅವರ ಡಿಪಾರ್ಟ್ಮೆಂಟ್ ಇಂಪ್ರೂವ್ ಮಾಡೋದಕ್ಕೆ ಅವ್ರದ್ದೇ ಆದ ಐಡಿಯಾನ ಅವ್ರು ಖುದ್ದಾಗಿ ಯೋಚನೆ ಮಾಡ್ಬೋದು, ಇಲ್ಲ ಅಪ್ಲೈ ಮಾಡ್ಬೋದು. ಟಾಪ್ ಲೆವೆಲ್ ತನಕ ಹೋಗುವಂಥ ಅವಶ್ಯಕತೆ ಇಲ್ಲ. ಹೌದಾ? ಯಾಕೆ, ಅಲ್ಲಿ ಅವ್ರದ್ದೇ ಆದ ಒಂದು ಹೆಡ್ಗೆ ಅವ್ರದ್ದೇ ಆದ ಒಂದು ಜವಾಬ್ದಾರಿ, ಅಥಾರಿಟಿ ಎಲ್ಲ ಡೆಲಿಗೇಟ್ ಮಾಡಿರ್ತಾರೆ. ಸೊ ಆ ಥರ ಡೆಲಿಗೇಟ್ ಮಾಡುವಾಗ ಏನಾಗುತ್ತೆ, ಅಟಾನಮಿ ಆಸ್ ವೆಲ್ ಆಸ್ ಚಾನ್ಸ್ ಟು ಪರ್ಫಾರ್ಮ್ ಮಲ್ಟಿಪಲ್ ಫಂಕ್ಷನ್. ಆ ಥರ ಸಿಂಗಲ್ ಹೆಡ್ಸ್ ಆಗಿರೋದ್ರಿಂದ ಅವರ ಡಿವಿಷನಲ್ ಇಂಪ್ರೂವ್ ಮಾಡಬೇಕು ಅಂತಂದರೆ ಕಾಂಪಿಟೇಷನ್ಸ್ ಇರುತ್ತೆ. ಅಫ್ಕೋರ್ಸ್ ಲಾಸ್ಟ್ ಕ್ಲಾಸಲ್ಲಿ ಆಲ್ರೆಡಿ ಹೇಳಿದೆ, ಒಂದೊಂದು ಡಿಪಾರ್ಟ್ಮೆಂಟ್ಸ್ಗೂ ಕಾಂಪಿಟೇಷನ್ಸ್ ಇರುತ್ತೆ. ಸೊ ಆವಾಗ ನನ್ನ ಡಿಪಾರ್ಟ್ಮೆಂಟ್ ಮೊದಲು ಬರಬೇಕು ಅಂತ ಅವರವರಲ್ಲಿನೇ ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ. ಆವಾಗ ಏನಾಗುತ್ತೆ, quite easy to implement the plan or implement the idea while doing the work. So next go to the cost. Next base ಏನಿದೆ, ಕಾಸ್ಟ್. ಆ ಬೇಸಿಸ್ನಲ್ಲಿ ಏನು ಕೇಳಿದ್ದಾರೆ, ಫಂಕ್ಷನಲ್ ಸ್ಟ್ರಕ್ಚರು, ಫಂಕ್ಷನ್ಸ್ ಆರ್ ನಾಟ್ ಡೂಪ್ಲಿಕೇಟೆಡ್ ಹೆನ್ಸ್ ಎಕನಾಮಿಕಲ್. ಫಂಕ್ಷನ್ಸ್ ಆರ್ ನಾಟ್ ಡೂಪ್ಲಿಕೇಟೆಡ್ ಹೆನ್ಸ್ ಎಕನಾಮಿಕಲ್. ಆದರೆ ಡಿವಿಷನಲ್ಲಿ ಏನು ಕೇಳಿದ್ದಾರೆ, ಡೂಪ್ಲಿಕೇಶನ್ ಆಫ್ ದ ರಿಸೋರ್ಸಸ್ ಈಸ್ ವೇರಿಯಸ್ ಡಿಪಾರ್ಟ್ಮೆಂಟ್ಸ್, ಇಟ್ಸ್ ಕಾಸ್ಟ್ಲಿ. ಇಲ್ಲಿ ಫಂಕ್ಷನ್ಸ್ ಎಕನಾಮಿಕಲ್ ಪ್ರಕಾರ ಅವ್ರದ್ದೇ ಯಾವುದೋ ಒಂದು ಬೌಂಡ್ರಿ ಇರುತ್ತೆ. ಆ ಬೌಂಡ್ರಿ ತಕ್ಕನಂಗೆ ಅವರು ವಿತ್ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸನ್ನು ಇಂಪ್ಲಿಮೆಂಟ್ ಮಾಡಿಕೊಂಡು ಕೆಲಸ ಮಾಡಿಕೊಂಡು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಡೂಪ್ಲಿಕೇಟ್ ಮಾಡ್ಲಿಕ್ಕೆ ಆಗಲ್ಲ. ಓಕೆ, ಈ ಡೂಪ್ಲಿಕೇಟ್ ಅಂದರೆ ಈಗ ಡಿವಿಷನಲ್ಲಲ್ಲಿ ಡಿಫ್ರೆಂಟ್ ಪದಾರ್ಥನ ಸೇರಿಸ್ಕೊತಾ ಹೋಗ್ಬೋದು, ಹೌದಲ್ವಾ? ಆದರೆ ಫಂಕ್ಷನಲ್ಲಲ್ಲಿ ಒಂದ್ಸತಿ ಡಿಪಾರ್ಟ್ಮೆಂಟ್ಸನ್ನು ಸೆಟ್ ಮಾಡಿಟ್ರೆ ಮತ್ತೆ ಹೊಸ ಡಿಪಾರ್ಟ್ಮೆಂಟ್ ಹುಟ್ಕೊಳ್ಳಲ್ಲ. ಯಾವ ಡಿಪಾರ್ಟ್ಮೆಂಟ್ ಇದೆ ಆ ಡಿಪಾರ್ಟ್ಮೆಂಟಲ್ಲೇ ಆ ಒಂದು ವರ್ಕ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಆದರೆ ಡಿವಿಷನಲ್ಲಿ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್, ವೇರಿಯಸ್ ಡಿಪಾರ್ಟ್ಮೆಂಟ್ಸ್ ಆ ಥರ ಡಿವಿಷನಲ್ಲಿ ಡಿಫ್ರೆಂಟ್ ಕಾಸ್ಮೆಟಿಕ್ಸ್ ಅದೆಲ್ಲ ಯೂಸ್ ಮಾಡ್ತಾರೆ. ಆದರೆ ಕಾಸ್ಟ್ನ ನೋಡ್ತಾ ಇದ್ರೆ ಇಟ್ಸ್ ವೆರಿ ಕಾಸ್ಟ್ಲಿ. ಯಾಕೆಂದರೆ ಒಂದೊಂದು ಡಿಪಾರ್ಟ್ಮೆಂಟಿಗೆ ಒಂದು ಚೆನ್ನಾಗಿ ನಡೀತಾ ಇದೆ, ಇನ್ನೊಂದು ಚೆನ್ನಾಗಿ ನಡೀತಿಲ್ಲ, ಮತ್ತು ಇನ್ನೊಂದು ಚೆನ್ನಾಗಿ ನಡೀತಾ ಇರೋದಕ್ಕೆ ಮತ್ತೆ ಇಂಪ್ಲಿಮೆಂಟ್ ಮಾಡೋದು, ಮತ್ತೆ ದುಡ್ಡನ್ನ ಇನ್ವೆಸ್ಟ್ ಮಾಡಿ ಮತ್ತೆ ಏನಾದರೂ ಪದಾರ್ಥ ಮಾಡೋದು, ಇಟ್ಸ್ ಕ್ವೈಟ್ ಕಾಸ್ಟ್ಲಿ. ಆ ಥರ ಮಾಡೋದಕ್ಕೆ ಕಷ್ಟವಾಗ್ತದೆ. ಓಕೆ, ದೆನ್ ದ ಲಾಸ್ಟ್ ಟಾಪಿಕ್ ಈಸ್ ಕೋಆರ್ಡಿನೇಷನ್, ಹೊಂದಾಣಿಕೆ. ಕೋಆರ್ಡಿನೇಷನ್ ಬಿಟ್ವೀನ್ ದ ಫಂಕ್ಷನಲ್ ಸ್ಟ್ರಕ್ಚರ್, ಡಿವಿಷನಲ್ ಸ್ಟ್ರಕ್ಚರ್ನಲ್ಲಿ ಇರುವಂಥ ಒಂದು ಕೋಆರ್ಡಿನೇಷನ್. ಇಲ್ಲಿ ಕೋಆರ್ಡಿನೇಷನಲ್ಲಿ ಏನು ಕೇಳ್ತಾ ಇದ್ದಾರೆ, ಇಟ್ ಈಸ್ ಡಿಫಿಕಲ್ಟ್ ಫಾರ್ ಮಲ್ಟಿಪಲ್ ಪ್ರಾಡಕ್ಟ್ ಕಂಪನಿ. ಇಟ್ ಈಸ್ ಡಿಫಿಕಲ್ಟ್ ಫಾರ್ ಮಲ್ಟಿಪಲ್ ಪ್ರಾಡಕ್ಟ್. ಯಾಕೆ ಇದು ಡಿಫಿಕಲ್ಟ್ ಮಲ್ಟಿಪಲ್ ಪ್ರಾಡಕ್ಟ್ಗೆ? ನಾನು ಆಲ್ರೆಡಿ ಹೇಳಿದಾಗೆ ಆಲ್ರೆಡಿ ನಿಮ್ಮ ಡಿಪಾರ್ಟ್ಮೆಂಟ್ ಅಂತ ಒಂದು ಫಿಕ್ಸ್ ಆಗಿರುತ್ತೆ. ಮತ್ತೆ ಹೊಸ ಪದಾರ್ಥಗಳು ಸೇರ್ಕೊಳ್ತಾ ಹೋಯಿತು ಅಂದರೆ ಮತ್ತೆ ಅದಷ್ಟು ಡಿಪಾರ್ಟ್ಮೆಂಟ್ಸನ್ನು ಸಪ್ರೇಟಾಗಿ ಮಾಡ್ತಾ ಹೋಗಲಿಕ್ಕೆ ಕಷ್ಟವಾಗುತ್ತೆ,
ಹೌದಲ್ವಾ? ಅದಕ್ಕೆ ಮಲ್ಟಿಪಲ್ ಪ್ರಾಡಕ್ಟ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಈಗ ಒಂದು ಡಿಪಾರ್ಟ್ಮೆಂಟ್ ಫಂಕ್ಷನಲ್ ಸ್ಟ್ರಕ್ಚರಲ್ಲಿನೇ ಎಷ್ಟೋ 5-6 ಡಿಪಾರ್ಟ್ಮೆಂಟ್ಸ್ ಇದೆ. ಅದೇ ಒಂದು ಪದಾರ್ಥ ನೀವು ಸೆಲೆಕ್ಟ್ ಮಾಡಿದ್ರೆ ಆ ಒಂದು ಪದಾರ್ಥಕ್ಕೆ ಮತ್ತೆ ಅದೇ 5-6 ಒಂದು ಡಿಪಾರ್ಟ್ಮೆಂಟನ್ನು ಅವ್ರಿಗೆ ಕೊಡಬೇಕಾಗತ್ತೆ. ಸೊ ಇಟ್ಸ್ ಕ್ವೈಟ್ ಡಿಫಿಕಲ್ಟ್. ಇಲ್ಲಿ ಏನು ಕೇಳಿದ್ದಾರೆ? ಈಸಿ ಫಂಕ್ಷನಲ್ ರಿಲೇಟೆಡ್ ಒನ್ ಡಿಪಾರ್ಟ್ಮೆಂಟ್. ಇಟ್ಸ್ ವೆರಿ ಈಸಿ. ಯಾಕೆಂದರೆ ಒಂದು ಡಿಪಾರ್ಟ್ಮೆಂಟಲ್ಲಿ ವೆರೈಟಿ ಆಫ್ ಫಂಕ್ಷನ್ಸನ್ನು ನಾವು ಮಾಡ್ಬೋದು. ವೆರೈಟಿ ಆಫ್ ಕಾಸ್ಮೆಟಿಕ್ಸ್ ಪದಾರ್ಥನ ನಾವು ತಯಾರಿಸ್ಬೋದು. ಸೊ ಅದರಲ್ಲಿ ತಯಾರಿಸೋದು ಇಟ್ಸ್ ವೆರಿ ಈಸಿ. ಆದರೆ ಡಿಪಾರ್ಟ್ಮೆಂಟಲ್ ವೈಸ್ ಕೊಡೋದು ಇಟ್ಸ್ ಕ್ವೈಟ್ difficult. So this is the difference between functional structure and divisional structure. ಅದರಲ್ಲಿ 6 ಬೇಸಿಸ್ ಇದೆ. ಫಾರ್ಮೇಷನ್ ಅಂದರೆ ಸ್ಟಾರ್ಟ್ ಮಾಡೋದು, ಮತ್ತೆ ಅದ್ರ ಮೇಲೆ ಸ್ಪೆಷಲೈಸ್ ತಗೊಳ್ಳೋದು, ರೆಸ್ಪಾನ್ಸಿಬಿಲಿಟಿ ಅಂದರೆ ಜವಾಬ್ದಾರಿ ತಗೊಳ್ಳೋದು, ಮ್ಯಾನೇಜೀರಿಯಲ್ ಡೆವಲಪ್ಮೆಂಟ್ ಮ್ಯಾನೇಜ್ ಮಾಡೋದು, ನಮ್ಮ ಒಂದು ಬಿಸ್ನೆಸ್ಸನ್ನು ಡೆವಲಪ್ ಮಾಡೋದಕ್ಕೆ. ಆದರೆ ಕಾಸ್ಟ್ ಅಂತಂದರೆ ಎಷ್ಟು ಎಕ್ಸ್ಪೆನ್ಸಿವ್ ಇದೆ, ಯಾವ ರೀತಿಯಾದ ಡಿವಿಷನಲ್ ಆಗಲಿ ಫಂಕ್ಷನಲ್ ಆಗಲಿ, ಫಂಕ್ಷನಲ್ಗೆ ಅದೇ ಆದ ಒಂದು ಎಕನಾಮಿಕಲ್ ಇಟ್ ಆರ್ ನಾಟ್ ಡುಪ್ಲಿಕೇಟೆಡ್, ಹೆನ್ಸ್ ಎಕನಾಮಿಕಲ್ ಅಂತ ಒಂದ್ಸತಿ ಆಲ್ರೆಡಿ ಬೌಂಡ್ರಿ ಫಿಕ್ಸ್ ಆಗಿದೆ. ಆದರೆ ಡುಪ್ಲಿಕೇಶನ್ ಆಫ್ ದ ರಿಸೋರ್ಸಸ್ ಇನ್ ದ ವೇರಿಯಸ್ ಡಿಪಾರ್ಟ್ಮೆಂಟ್ಸ್ ಕ್ವೈಟ್ ಕಾಸ್ಟ್ಲಿ ವೈಲ್ ಡೂಯಿಂಗ್ ದ ಬಿಸ್ನೆಸ್. ಲಾಸ್ಟಲ್ಲಿ ಏನು ಕೇಳಿದರೆ ಕೋಆರ್ಡಿನೇಷನ್, ಹೊಂದಾಣಿಕೆ. ಕೋಆರ್ಡಿನೇಷನ್ ಅಂತಂದ್ರೇನು? ಇಟ್ ಈಸ್ ಡಿಫಿಕಲ್ಟ್ ಫಾರ್ ಮಲ್ಟಿಪಲ್ ಪ್ರಾಡಕ್ಟ್ಸ್. ವಿಭಿನ್ನವಾಗಿ ಡಿಫ್ರೆಂಟ್ ಪ್ರಾಡಕ್ಟ್ಸ್ ಮಾಡೋದಕ್ಕೆ ಸ್ವಲ್ಪ ಕಷ್ಟವಾಗುತ್ತೆ ಯಾವ್ದ್ರಲ್ಲಿ? ಫಂಕ್ಷನಲ್ ಅವ್ರಿಗೆ. ಆದರೆ ಡಿವಿಷನಲ್ ಅವ್ರಿಗೆ ಅವ್ರದ್ದೇ ಆದ ಡಿಪಾರ್ಟ್ಮೆಂಟ್ ಇಲ್ಲ, ಅವ್ರದ್ದೇ ಆದ ಹೆಡ್ ಇರೋದ್ರಿಂದ ಮತ್ತೆ ಬೇರೆ ರೀತಿಯಾದ ಒಂದು ಡಿಪಾರ್ಟ್ಮೆಂಟ್ ಇರೋದ್ರಿಂದ ಅವರಿಗೆ ಈ ಥರ ಮಲ್ಟಿಪಲ್ ಪ್ರಾಡಕ್ಟ್ ಮಾಡೋದಕ್ಕೆ ಇಟ್ಸ್ ಕ್ವೈಟ್ ಈಸಿ. So this is the difference between functional structure and divisional structure. So in next ನಾವು ತಿಳ್ಕೊಳ್ಳಿಕ್ಕೆ ಹೋಗ್ತಾ ಇರೋದು ಫಾರ್ಮಲ್ ಆ್ಯಂಡ್ ಇನ್ಫಾರ್ಮಲ್. ಫಾರ್ಮಲ್ ಅಂದ್ರೆ ಏನು, ಇನ್ಫಾರ್ಮಲ್ ಅಂದ್ರೆ ಏನು, ಫಾರ್ಮಲ್ನಲ್ಲಿ ಯಾವುದೇ ರೀತಿಯಾದಂಥ ಫೀಚರ್ಸ್ ಎಲ್ಲ ಬರುತ್ತೆ, ಇನ್ಫಾರ್ಮಲ್ಲಿ ಯಾವುದೇ ರೀತಿಯಾದಂಥ ಫೀಚರ್ಸ್ ಬರುತ್ತೆ ಅಂತ ಲೆಟ್ಸ್ ಸ್ಟಡಿ ಇನ್ ದ ನೆಕ್ಸ್ಟ್ ಕ್ಲಾಸ್. ಓಕೆ, ಥ್ಯಾಂಕ್ ಯು.